ನಮಸ್ತೆ, ನನ್ನ ಹೆಸರು ಗುರು. ಇವತ್ತು ಇನ್ನೊಂದು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿ ಆದಂತ ICICI ಪ್ರೊಡೆನ್ಷಿಯಲ್ ಲೈಫ್, ಇದು ಕೂಡ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಒನ್ ಆಫ್ ದ ಟಾಪ್ ಪರ್ಫಾರ್ಮಿಂಗ್ ಕಂಪನಿ ಇರೋದ್ರಲ್ಲಿ ಹೆಚ್ಚಿಗೆ ಬಿಸ್ನೆಸ್ ಕೊಡ್ತಾ ಇದೆ, ಪರ್ಫಾರ್ಮ್ ಮಾಡ್ತಾ ಇದೆ. ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕಾಂಪೀಟ್ ಮಾಡಿದ್ರೆ ಈಸ್ ಆಲ್ಸೋ ಒನ್ ಆಫ್ ದ ಮಾರ್ಕೆಟ್ ಲೀಡರ್ ಅಂತ ಹೇಳ್ಬೋದು. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದರದ ಒಂದು ಪ್ರಾಡಕ್ಟ್ ಏನಿದೆ, ಗ್ಯಾರಂಟೆಡ್ ಇನ್ಕಮ್ ಸಿಗುವಂತ ಒಂದು ಪ್ರಾಡಕ್ಟ್, ಆ ಪ್ರಾಡಕ್ಟ್ ನ ಇವತ್ತು ನಿಮ್ಗೆ ಪರಿಚಯ ಮಾಡೋಣ ಅಂತ ಹೊರಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಹೆಸರು ಬಂದು ICICI ಪ್ರೊಡೆನ್ಷಿಯಲ್ ಗಿಫ್ಟ್ ಪ್ರಾವಿಷನ್ ಅಂತ. ಸೊ ಗಿಫ್ಟ್ ಫ್ರೋ ಅಂತ ಶಾರ್ಟ್ ಆಗಿ ಇಟ್ಟಿದ್ದಾರೆ. ಸೊ ಗಿಫ್ಟ್ ಉಡುಗೊರೆಗೆ ವ್ಯವಸ್ಥೆ ಮಾಡುವಂತ ಒಂದು ಪ್ಲಾನ್ ಅಂತ ಅದ್ರ ಹೆಸರು ಹೇಳ್ತಾ ಇದೆ. ಸೊ ಹೆಸರು ಕೂಡ ತುಂಬಾ ಚೆನ್ನಾಗಿದೆ, ICICI ಗಿಫ್ಟ್ ಫ್ರೋ ಅಂತ, ರೈಟ್. ಸೊ ಈ ಪ್ರಾಡಕ್ಟ್ ಫೀಚರ್ಸ್ ಏನಿದೆ, ಈ ಪ್ರಾಡಕ್ಟ್ ಫೀಚರ್ಸ್ ನ ಲಕ್ಷಣಗಳು ಏನಿದೆ, ಮತ್ತೆ ಬೆನಿಫಿಟ್ಸ್ ಏನು, ಮತ್ತೆ ಲಿಮಿಟೇಷನ್ಸ್ ಏನು, ಯಾರೆಲ್ಲ ಈ ಪಾಲಿಸಿನ ಕೊಂಡ್ಕೊಬಹುದು, ಕೊಂಡ್ಕೊಂಡಾಗ ಎಷ್ಟು ದುಡ್ಡು ಕಟ್ಟಬೇಕು ಅಥವಾ ಎಷ್ಟು ಬೆನಿಫಿಟ್ ಬರುತ್ತೆ, ಯಾವ ರೀತಿ ಇದು ಬೇರೆಯವರಿಗೆ ಬೇರೆ ಪ್ರಾಡಕ್ಟ್ಸ್ ಗಿಂತ ಇದು ವಿಭಿನ್ನವಾಗಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಪೂರ್ತಿ ನೋಡಿ. ಸೊ ಕೊನೆ ತನಕ ನೋಡಿ. ನಿಮ್ಮ ಅಭಿಪ್ರಾಯ ಏನಿದೆ, ಅಭಿಪ್ರಾಯಗಳು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಮತ್ತೆ ಯಾವುದೇ ಪ್ರಾಡಕ್ಟ್ ನ ಬೈ ಮಾಡ್ಲಿಕ್ಕಿಂತ ಮುಂಚೆ ಆ ಕಂಪ್ನಿಯ ಬ್ರೋಚರ್ ಏನಿದೆ, ಆ ಬ್ರೋಚರ್ ನ ರೆಫರ್ ಮಾಡಿ, ಮತ್ತೊಂದ್ಸಲ ಕನ್ಸಲ್ಟ್ ಮಾಡಿ ತೀರ್ಮಾನ ತಗೊಳ್ಳಿ. ವಿಡಿಯೋಲ್ ಕೊಟ್ಟಂತ ಇನ್ಫಾರ್ಮೇಶನ್ ಸರಿ ಅಂತೇಳಿ ಕನ್ಕ್ಲೂಷನ್ ನ ತಗೊಳ್ಳಿಕ್ ಹೋಗ್ಬೇಡಿ. ಸೊ ಅದಕ್ಕೆ ನಾನು ಹೊಣೆಗಾರನಲ್ಲ ಅಂತ ಮೊದಲೇ ಹೇಳಿದ್ದೀನಿ. ಸೊ ಹಾಗಾಗಿ ಈ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂತ ವಿಷಯ ಏನಿದೆ, ಬನ್ನಿ ಅದನ್ನ ತಿಳ್ಕೊಳ್ಳೋಣ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಹಾಕ್ತಿರಿ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆದ್ಮೇಲೆ ಬೆಲ್ ಐಕನ್ ಬಟನ್ ಏನಿದೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಫ್ಯೂಚರ್ ಬರುವಂತ ಎಲ್ಲ ಇಂಟ್ರೆಸ್ಟಿಂಗ್, ವಿಭಿನ್ನವಾಗಿರುವಂತದ್ದು, ವಿಶೇಷವಾಗಿರುವಂತದ್ದು, ಮತ್ತೆ ಸೊ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನ ಒಂದು ಮಹಾಪೂರನ ಈ ವಿಡಿಯೋ ಯೂಟ್ಯೂಬ್ ಚಾನಲ್ ನೀವು ನೋಡ್ತೀರಾ. ಸೊ ಅದನ್ನ ಮಿಸ್ ಮಾಡ್ಕೊಂಬಾರ್ದು ಅಂತಂದ್ರೆ ರೈಟ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮುಂದೆ ನೋಡೋಣ ಹೇಗಿದೆ, ಹೇಗ್ ನಡೀತಾ ಇದೆ ಅಂತ. ರೈಟ್, ಸೊ ICICI ಪ್ರೊಡೆನ್ಷಿಯಲ್ ಗಿಫ್ಟ್ ಫ್ರೋ, ರೈಟ್. ಈ ಪಾಲಿಸಿ ಹೆಸರೇ ಹೇಳೋ ಹಾಗೆ ಈ ಪಾಲಿಸಿಲಿ ಸಾಕಷ್ಟು ವಿಭಿನ್ನತೆ ಇದೆ. ಬೇರೆ ಪಾಲಿಸಿಗೆ ಕಂಪೇರ್ ಮಾಡಿದ್ರೆ, ಬೇರೆ ಕಂಪನಿ ಇನ್ಶೂರೆನ್ಸ್ ಪಾಲಿಸಿಸ್ಗೆ ಕಂಪೇರ್ ಮಾಡಿದ್ರೆ ಈ ಪಾಲಿಸಿಲಿ ವಿಶಿಷ್ಟವಾದಂಥದ್ದು, ಮತ್ತೆ ಸಾಕಷ್ಟು ಫ್ಲೆಕ್ಸಿಬಿಲಿಟಿನ ಕೊಟ್ಟಿದ್ದಾರೆ. ಕಸ್ಟಮರ್ಗೆ ಬೇಕಾದಂತ ಆಪ್ಷನ್ ನ ಒಂದೇ ಪಾಲಿಸಿಲಿ ಪಿಕ್ ಮಾಡ್ಕೊಳ್ಳುವಂತ ಅವಕಾಶಗಳನ್ನ ಈ ಪಾಲಿಸಿಲಿ ಹಾಕಿಟ್ಟಿದ್ದಾರೆ. ಸುಮಾರು 5ರಿಂದ 6 ತರದಲ್ಲಿ ವಿಭಿನ್ನ ರೀತಿಯಲ್ಲಿ ಇವರು ಅಮೌಂಟ್ ನ ಪ್ರತಿ ವರ್ಷ ಪಡಿಬಹುದು. ಅದು ಕಸ್ಟಮೈಸ್ಡ್ ಆಗಿ ಅಂತಾನೆ ಹೇಳ್ಬೋದು. ಕಸ್ಟಮರ್ಗೆ ಆಪ್ಷನ್ ಕೊಟ್ಟು ಅವ್ರಿಗೆ ಏನ್ ಬೇಕೋ ಆ ರೀತಿ ಪಿಕ್ ಮಾಡ್ಕೊಬಹುದು. ಸೊ ಕಸ್ಟಮರ್ ಏನ್ ಬೇಕು ಅಂತ ಹೇಳ್ತಾರೆ, ಯಾವ ರೀತಿ ನಂಗೆ ಬೇಕು ಅಥವಾ ಯಾವ ಪರ್ಸೆಂಟೇಜ್ ಬೇಕು ಅಂತಾರೆ. ಸೊ ಸಿಮಿಲರ್ಲಿ ಟೇಲರ್ ಮೇಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಟ್ ಆದ್ರೆ ಇಲ್ಲಿ ಕಸ್ಟಮರ್ಸ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಕಸ್ಟಮರ್ ಬಹಳ ಕೇರ್ಫುಲ್ ಆಗಿರ್ಬೇಕು ಅದ್ರಲ್ಲಿ, ರೈಟ್. ಸೊ ಆ ವಿಷಯಕ್ಕೆ ಬಂದಾಗ ಫ್ಲೆಕ್ಸಿಬಿಲಿಟಿ ಟು ಚೂಸ್ ಬಿಟ್ವೀನ್ ಇನ್ಕಮ್ ಲೆವೆಲ್. ಸೊ ಆದಾಯ ಏನ್ ಬರಬೇಕು, ಗ್ಯಾರಂಟೆಡ್ ಇನ್ಕಮ್ ಏನ್ ಬರಬೇಕು, ಅದನ್ನ ಚೂಸ್ ಮಾಡುವಂತ, ಅವರೇ ಸೆಲೆಕ್ಟ್ ಮಾಡ್ಕೊಳ್ಳುವಂತ, ಆಯ್ಕೆ ಮಾಡುವಂತ ಅವಕಾಶ ಇದೆ. ಫ್ಲಕ್ಚುಯೇಷನ್ಸ್ ಇದೆ, ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಬೋದು, ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಬೋದು. ಹಾಗೆ ಆದಾಯನ ಕೂಡ ಇನ್ಕ್ರೀಸ್ ಮಾಡ್ತೀವಿ ಅಂದ್ರೂ ಕೂಡ ಪ್ರತಿ ವರ್ಷ ಇನ್ಕ್ರೀಸ್ ಮಾಡುವಂತ ಆಪ್ಷನ್ ಕೂಡ ಇದೆ. ಜೊತೆಲಿ ಇನ್ಶೂರೆನ್ಸ್ ಕವರೇಜ್ ನ ಕಡಿಮೆ ಮಾಡಿ ಬರುವಂತ ಆದಾಯನ ಜಾಸ್ತಿ ಮಾಡ್ಕೊಳ್ತೀವಿ ಅನ್ನೋದು ಕೂಡ ಮಾಡ್ಕೊಬಹುದು. ಸೊ ಗ್ಯಾರಂಟೆಡ್ ಇನ್ಕಮ್ ಏನಿದೆ, ಸೊ ಇಷ್ಟು ವರ್ಷನೇ ಬೇಕು, 5 ವರ್ಷ 10 ವರ್ಷ, ಯಾವ ಪೀರಿಯಡ್ ಬೇಕು ಆ ಪೀರಿಯಡ್ ಸೆಲೆಕ್ಟ್ ಮಾಡುವಂತ ಅವಕಾಶ ಕೂಡ ಈ ಪಾಲಿಸಿಲಿ ಕೊಡ್ತಿದ್ದಾರೆ. ಸೊ ಬರುವಂತ ಇನ್ಕಮ್ ಏನಿದೆ ಎಲ್ಲ ಗ್ಯಾರಂಟೆಡ್ ಇನ್ಕಮ್ ಇದು. ಸೊ PPT ಮುಗಿದ್ಮೇಲೆ ಬರುವಂತ ಇನ್ಕಮ್ ಅದು ಕೂಡ ನಿಮ್ಗೆ ಫ್ಯೂಚರ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಇಲ್ಲಿ ಸಿಗುವಂತ 6 ಆಪ್ಷನ್ಸ್ ಸಾಮಾನ್ಯವಾಗಿ ನಾನು ಇಲ್ಲಿ ನೋಡಿರುವಂತ HDFC ಲೈಫ್ ಆಗ್ಬೋದು, SBI ಲೈಫ್ ಆಗ್ಬೋದು, ಇವನ್ LIC ಲೈಫ್ ಅಲ್ಲಿ ಕೂಡ ಈ 6 ಆಪ್ಷನ್ ಅನ್ನ ಒಂದೇ ಪಾಲಿಸಿ ಕೊಟ್ಟಿರುವಂತದನ್ನ ನಾನು ಗಮನಿಸಲಿಲ್ಲ. ಆದ್ರೆ ICICI ಪ್ರೋ ಗಿಫ್ಟ್ ಫ್ರೋದಲ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಹೆಚ್ಚಾದಷ್ಟು ಕನ್ಫ್ಯೂಷನ್ ಹೆಚ್ಚಾಗತ್ತೆ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಸೊ ಕಸ್ಟಮರ್ಸ್ ಫೈನಲೈಸ್ ಮಾಡ್ಲಿಕ್ಕಿಂತ ಮುಂಚೆ ಬಹಳಷ್ಟು ನಿಖರವಾದ ನಿರ್ಧಾರ ತಗೋಬೇಕಾಗಿ ಬರುತ್ತೆ. ಸೊ ಆ ವಿಷಯಕ್ಕೆ ಅಂತ ಬಂದಾಗ ಫ್ಲೆಕ್ಸಿಬಿಲಿಟಿ ಟು ಕವರ್, ಚೂಸ್ ಲೋ ಕವರ್ ಇನ್ಕಮ್ ಬೂಸ್ಟರ್. ದಿಸ್ ಆಪ್ಷನ್ ಇಸ್ ಪ್ರೊವೈಡ್ಸ್ ಹೈಯರ್ ಗ್ಯಾರಂಟೆಡ್ ಇನ್ಕಮ್ ಬಟ್ ವಿತ್ ಎ ಲೋಯರ್ ಲೈಫ್ ಕವರೇಜ್. ಸೊ ಇಲ್ಲಿ ಲೈಫ್ ಇನ್ಶೂರೆನ್ಸ್ ಕವರೇಜ್ ನ ಕಡಿಮೆ ಮಾಡಿ ಗ್ಯಾರಂಟೆಡ್ ಇನ್ಕಮ್ ಪರ್ಸೆಂಟೇಜ್ ನ ಜಾಸ್ತಿ ಮಾಡಬಹುದು, ಆಪ್ಷನ್ ಇಟ್ಟಿದ್ದಾರೆ. ಫ್ಲೆಕ್ಸಿಬಿಲಿಟಿ ಟು ಚೂಸ್ ಮನಿ ಬ್ಯಾಕ್ ಬೆನಿಫಿಟ್ ಪರ್ಸೆಂಟೇಜ್. ಎಸ್, ಸೊ ಗ್ಯಾರಂಟೆಡ್ ಇನ್ಕಮ್ ಏನ್ ಬರ್ಬೇಕಿದೆಯಲ್ಲ ಆ ಪರ್ಸೆಂಟೇಜ್ ಕೂಡ ಇವ್ರು ಚೂಸ್ ಮಾಡಬಹುದು. ಸೊ ಕಡಿಮೆಯಿಂದ ಹೆಚ್ಚಿಗೆ ಜಾಸ್ತಿ ಮಾಡ್ಕೊಬಹುದು. ಅದಕ್ಕೆ ತಕ್ಕಾದಂತ ಪ್ರೀಮಿಯಮ್ಸ್ ಆಗುತ್ತೆ, ಟರ್ಮ್ ಆಗುತ್ತೆ, ಅಥವಾ ಪೋರ್ಷನ್ ಆಫ್ ದಿ ಅಮೌಂಟ್ ಏನ್ ಬರೋದಿದೆಯೋ ಅದನ್ನ ಡಿವೈಡ್ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ಕೊಡುವಂತ ಅಮೌಂಟ್ ನಿಖರವಾಗಿರುತ್ತೆ. ಬಟ್ ಇವರ ಆಪ್ಷನ್ಸ್ ತಕ್ಕಾಗೆ, ಇವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಅದನ್ನೇ ಮಾಡಿಫೈ ಮಾಡಿ
ಕೊಡ್ತಾರೆ ಅಂತ ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಸೊ ಹಾಗೆ ಫ್ಲೆಕ್ಸಿಬಿಲಿಟಿ ಟು ಚೂಸ್ ಮನಿ ಬ್ಯಾಕ್ ಬೆನಿಫಿಟ್ ಇಯರ್ಸ್. ಸೊ ಪರ್ಸೆಂಟೇಜ್ ಆಯ್ತು, ಭಾಗಶಃ ಎಷ್ಟು ಬೇಕು ಅದನ್ನ ಸೆಲೆಕ್ಟ್ ಮಾಡೋದಾದ್ರೆ ಎಷ್ಟು ವರ್ಷಗಳು ಬೇಕು ಅನ್ನೋದನ್ನು ಕೂಡ ಇವರು ಚೂಸ್ ಮಾಡಬಹುದು ಕಸ್ಟಮರ್ಸ್. ಈ ಪಾಲಿಸಿಲಿ ಒಂದೇ ಪಾಲಿಸಿಲಿ ಆಪ್ಷನ್ ಇಟ್ಟಿದ್ದಾರೆ. ಮತ್ತೆ ಫ್ಲೆಕ್ಸಿಬಿಲಿಟಿ ಟು ಚೂಸ್ ಡಿಫರೆಂಟ್ ಪಿಪಿಟಿ, ಪಾಲಿಸಿ ಟರ್ಮ್ ಅಂಡ್ ಇನ್ಕಮ್ ಪೀರಿಯಡ್. ಸೊ ಪ್ರೀಮಿಯಂ ಪೇಯಿಂಟ್ ಅನ್ನು ಕೂಡ ಕಸ್ಟಮರ್ ಸೆಲೆಕ್ಟ್ ಮಾಡಬಹುದು, ಪಾಲಿಸಿ ಟರ್ಮ್ ಕೂಡ ಅದಕ್ಕೆ ತಕ್ಕಾಗಿ ಸೆಲೆಕ್ಟ್ ಆಗುತ್ತೆ, ಹಾಗೆ ಇನ್ಕಮ್ ಪೀರಿಯಡ್ ಕೂಡ ಅವರೇ ಸೆಲೆಕ್ಟ್ ಮಾಡಬಹುದು. ಈ ಎಲ್ಲ ಆಪ್ಷನ್ಸ್ ಹೇಳ್ಬೇಕು ಅಂತಂದ್ರೆ ಇಟ್ಸ್ ಎ ಕಂಪ್ಲೀಟ್ಲಿ ಕಸ್ಟಮರ್ ಚಾಯ್ಸ್ ಪಾಲಿಸಿ ಅಂತಾನೆ ಹೇಳ್ಬೋದು. ಪಾಲಿಸಿದಾರರಿಗೆ ಬೇಕಾದಂತ ಆಪ್ಷನ್ ಪ್ರಕಾರ ಹೋಗ್ತಾರೆ. ಬಟ್ ಆಪ್ಷನ್ಸ್ ನ ಟಿಕ್ ಮಾಡೋದ್ರಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು, ಅದನ್ನ ಗಮನಿಸ್ಕೊಬೇಕಾಗಿರುವಂತ ಜವಾಬ್ದಾರಿ ಪಾಲಿಸಿದಾರರದಾಗಿರುತ್ತೆ. ಸೊ ಲೈಫ್ ಇನ್ಶೂರೆನ್ಸ್ ಕವರ್ ಫ್ರಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಆಫ್ ದ ಪಾಲಿಸಿ. ಸೊ ಇನ್ಕಮ್ ಬೆನಿಫಿಟ್ ಜೊತೆಲಿ ಲೈಫ್ ಇನ್ಶೂರೆನ್ಸ್ ಕವರೇಜ್ ಕೂಡ ಸಿಗುತ್ತೆ. ಇದು ಇನ್ ಕೇಸ್ ಆಫ್ ಅನ್ಸರ್ಟನಿಟಿ ಪಿಕ್ಚರ್ ಗೆ ಬರುತ್ತೆ. ಸೊ ಟ್ಯಾಕ್ಸ್ ಬೆನಿಫಿಟ್ಸ್ ಅಪ್ಲೈ ಆಗುತ್ತೆ ಆಸ್ ಪರ್ ದ ಕ್ಲಾಸ್ 10D ಅಂತ ಹೇಳ್ತಿದ್ದಾರೆ. ಸೊ ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಹೋಗುತ್ತೋ ಅದ್ರ ಪ್ರಕಾರ ಚೇಂಜ್ ಆಗುತ್ತೆ. ಆಪ್ಷನ್ ಆಫ್ ಟೇಕಿಂಗ್ ಲೋನ್ against policy to help you in case of financial emergency. ಸೊ ಲೋನ್ ಪಾಲಿಸಿ ಲೋನ್ ಕೂಡ ಸಿಗುತ್ತೆ. ಸೊ ಬೇರೆ ಪಾಲಿಸೀಸ್ ಅಲ್ಲೂ ಸಿಗ್ತಿದೆ. ಸೊ ಇದರಲ್ಲೂ ಸಿಗುವಂತ ಆಪ್ಷನ್ ಇದೆ, ರೈಟ್. ಹಾಗೆ ಯಾರೆಲ್ಲ ಪಾಲಿಸೀಸ್ ನ ಬೈ ಮಾಡಬಹುದು, ಮಿನಿಮಮ್ ಏಜ್ ಏನು, ಸೊ ಯಾರಿಗೆಲ್ಲ ಈ ಪಾಲಿಸೀಸ್ ಎಲಿಜಿಬಿಲಿಟಿ ಇದೆ ಅಂತ ತಿಳ್ಕೊಳ್ಳೋಣ ಅಂತ ಹೋಗೋದಾದ್ರೆ, ಸೊ ಮೊದಲನೇದಾಗಿ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಆಪ್ಷನ್ಸ್ ನಿಮ್ಗೆ 12 ಸೊ ಆಪ್ಷನ್ ಸಿಗುತ್ತೆ. ಅದರಲ್ಲಿ 5 ವರ್ಷ ಕಟ್ಬೋದು, 6 ವರ್ಷ ಕಟ್ಬೋದು, 7 ವರ್ಷ, 8 ವರ್ಷ, 9 ವರ್ಷ, 10 ವರ್ಷ, 11, 12 ವರ್ಷ. ಸೊ ಆ ರೀತಿ ಅಂತ ಹೋದ್ರೆ 8 ಪ್ರೀಮಿಯಂ ಪೇಯಿಂಗ್ ಟರ್ಮ್ಸ್ ಸಿಗುತ್ತೆ. ಜೊತೆಗೆ ಪಾಲಿಸಿ ಟರ್ಮ್ಸ್ ಕೂಡ ಅಷ್ಟೇ. 5 ವರ್ಷ ಪಾಲಿಸಿ ಕಟ್ಟುವಂತ ಪ್ರೀಮಿಯಂ ನ ನೀವು ಸೆಲೆಕ್ಟ್ ಮಾಡಿದ್ರೆ 8 ರಿಂದ 10 ವರ್ಷ ಅವಧಿ ಅಷ್ಟೇ ನಿಮ್ಗೆ ಸಿಗುತ್ತೆ, ಅದಕ್ಕಿಂತ ಹೆಚ್ಚಿನ ಅವಧಿ ಸಿಗೋದಿಲ್ಲ. 6 ವರ್ಷ ಕಟ್ಟಿದ್ರೆ 8 ರಿಂದ 11 ವರ್ಷ ಸಿಗುತ್ತೆ, 7 ವರ್ಷ ಕಟ್ಟಿದ್ರೆ 8 ರಿಂದ 12 ವರ್ಷ ಸಿಗುತ್ತೆ, 8 ವರ್ಷ ಕಟ್ಟಿದ್ರೆ 9 ರಿಂದ 13 ವರ್ಷ ಪಾಲಿಸಿ ಟರ್ಮ್ ಸಿಗುತ್ತೆ, 9 ವರ್ಷ ಕಟ್ಟಿದ್ರೆ 9 ರಿಂದ 14 ವರ್ಷದವರೆಗೂ ನೀವು ಆಪ್ಷನ್ ನ ಸೆಲೆಕ್ಟ್ ಮಾಡಬಹುದು. ಉದಾಹರಣೆಗೆ 9 ವರ್ಷ ಕಟ್ಟಿ ನನಗೆ 9 ವರ್ಷನೇ ಸಾಕು ಪಾಲಿಸಿ ಟರ್ಮ್ ಅಂದ್ರೆ ಅದಕ್ಕೂ ಆಪ್ಷನ್ ಇದೆ, ಅಥವಾ 10 ವರ್ಷ ಬೇಕಾದ್ರೆ 10, 11, 12, 13 ಈ ರೀತಿ 9 ರಿಂದ 14 ಒಳಗಡೆ ಆಪ್ಷನ್ ಇದೆ. ಸೊ 10 ವರ್ಷ ಕಟ್ಟಿದ್ರೆ 10 ವರ್ಷದಿಂದ 15 ವರ್ಷದವರೆಗೂ ಆಪ್ಷನ್ ಇದೆ. 11 ವರ್ಷ ಕಟ್ಟಿದ್ರೆ 11 ವರ್ಷದಿಂದ 16 ವರ್ಷ, 12 ವರ್ಷ ಕಟ್ಟಿದ್ರೆ 12 ವರ್ಷದಿಂದ 17 ವರ್ಷ. ಸೊ ಮ್ಯಾಕ್ಸಿಮಮ್ ಪಾಲಿಸಿ ಟರ್ಮ್ ಬಂದು 30 ವರ್ಷ ಇರುವಂತ ಅವಧಿ ಇದು. ಸೊ ಟರ್ಮ್ ಬಂದು ಟೋಟಲ್ 30 ಇಯರ್ಸ್ ಅಷ್ಟೇ ಇರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ ಅಂತ ಇಲ್ಲಿ ಕ್ಲಿಯರ್ ಆಗ್ತಿದೆ. ಸೊ ಇನ್ಕಮ್ ಪೀರಿಯಡ್ ಅಂದ್ರೆ ಕಂಪ್ನಿಯಿಂದ ಬರುವಂತ ಆದಾಯ ಏನಿದೆಯಲ್ಲ, ಆ ಆದಾಯದ ಅವಧಿ ಎಷ್ಟು ವರ್ಷ ಇರುತ್ತೆ ಅಂತ. ಇಲ್ಲಿ ಪ್ರೀಮಿಯಂ ಕಟ್ಟೋ ಅವಧಿಗೆ ತಕ್ಕ ಹಾಗೆ ಇನ್ಕಮ್ ಪೀರಿಯಡ್ಸ್ ಕೂಡ ಕಸ್ಟಮರ್ ಸೆಲೆಕ್ಟ್ ಮಾಡ್ಬೇಕಾಗಿ ಬರುತ್ತೆ. ಅಲ್ಲಿ 5 ವರ್ಷ ಸೆಲೆಕ್ಟ್ ಮಾಡಬಹುದು, 7 ವರ್ಷ, 10 ವರ್ಷ, 12 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ. ಸೊ ಈ ರೀತಿ ಆದಾಯ ಬರುವಂತ ಅವಧಿಗಳನ್ನ ನಿಗದಿ ಮಾಡಿಸಿದ್ದಾರೆ ಆಲ್ರೆಡಿ. ಅದಕ್ಕೆ ತಕ್ಕ ಹಾಗೆ ಪಾಲಿಸಿನ ಸೆಲೆಕ್ಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಮಿನಿಮಮ್ ಏಜ್ ಬಂದು 18 ವರ್ಷ ಮೈನಸ್ ಪಾಲಿಸಿ ಟರ್ಮ್ ಏನ್ ಕೊಡ್ತಾರೋ 18 ಮೈನಸ್ ಪಾಲಿಸಿ ಟರ್ಮ್, ದಟ್ ಈಸ್ ಮಿನಿಮಮ್ ಏಜ್. ಮ್ಯಾಕ್ಸಿಮಮ್ ಏಜ್ ಬಂದು 60 ಇಯರ್ಸ್. ಸೊ 60 ವರ್ಷದವರೆಗೂ ಎಂಟ್ರಿ ಆಗುವಂತ ಆಪ್ಷನ್ ಇರುತ್ತೆ. ಸೊ ಮಿನಿಮಮ್ ಏಜ್ ಅಟ್ ಎಂಟ್ರಿ ಬಂದು 18 ಇಯರ್ಸ್ ಮೈನಸ್ ಪಾಲಿಸಿ ಟರ್ಮ್. ಓಕೆ, ಹಾಗೆ ಮಿನಿಮಮ್ ಏಜ್ ಆಫ್ ಮೆಚುರಿಟಿ ಬಂದು 18 ಇಯರ್ಸ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಏಜ್ ಆಫ್ ಮೆಚುರಿಟಿ ಬಂದು 70, 71, 72, 73, 74, ಮ್ಯಾಕ್ಸಿಮಮ್ 75 ಇಯರ್ಸ್ ಇದೆ. ಸೊ ಅಗೇನ್ ಇದು ಪಿಪಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರೀಮಿಯಂ ಪೇಯಿಂಗ್ ಟರ್ಮ್ 5 ಇಯರ್ಸ್ ತಗೊಂಡ್ರೆ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ಬಂದು 70 ಇಯರ್ಸ್ ಅಷ್ಟೇ ಬರುತ್ತೆ. ಅದು ಕಾಲಮ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸೊ ಹೀಗೆ ಡಿಫ್ರೆಂಟ್ ಆಪ್ಷನ್ಸ್ ನ ಕೊಟ್ಟಿರುತ್ತೆ ಕಸ್ಟಮರ್ಸ್ಗೆ. ಒಂದು ರೀತಿ ಬಹಳ ಈಸಿ, ಬಟ್ ಡಿಸಿಷನ್ ತಗೊಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು. ಸೊ ಅದನ್ನ ನಿಖರವಾಗಿ ಅರ್ಥ ಮಾಡ್ಕೊಂಡು ಬೆನಿಫಿಟ್ಸ್ ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಮಿನಿಮಮ್ ಆನ್ಯುವಲ್ ಪ್ರೀಮಿಯಂ ಬಂದು ವಾರ್ಷಿಕವಾಗಿ 50,000 ರೂಪಾಯಿ ಕಟ್ಟಬೇಕಾಗಿ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಆನ್ಯುವಲ್ ಪ್ರೀಮಿಯಮ್ ನೋ ಲಿಮಿಟ್ ಆರ್ ಮೇ ಬಿ ಬೋರ್ಡ್ ಅಪ್ರೂವಲ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮಿನಿಮಮ್ ಸಮ್ ಅಶ್ಯೂರ್ಡ್ ಇಲ್ಲಿ 3.5 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡ್ ಮಿನಿಮಮ್ ಇದೆ. ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ ಅಗೇನ್ ಬೋರ್ಡ್ ಅಪ್ರೂವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಫ್ರೀಕ್ವೆನ್ಸಿ ಬಂದು ಪ್ರೀಮಿಯಂ ಕಟ್ಟುವಂತ ಅವಕಾಶ ಇರುವಂತದ್ದು ಆನ್ಯುವಲಿ, ಹಾಫ್ ಇಯರ್ಲಿ, ಮಂತ್ಲಿ. ಸೊ ಇಲ್ಲೂ ಕೂಡ ಕ್ವಾರ್ಟರ್ಲಿ ಆಪ್ಷನ್ ಇಲ್ಲ. ಸೊ ಮಂತ್ಲಿ ಆಪ್ಷನ್ಗೆ ಹೋದ್ರೆ ಆಸ್ ಯೂಶುವಲ್ ಸೊ 3 ಮಂತ್ಲಿ ಪ್ರೀಮಿಯಂ ನ ಕಟ್ಟಬೇಕಾಗಿ ಬರುತ್ತೆ. ಇಲ್ಲಿ 3 ಮೋಡ್ ಅಲ್ಲಿ ಪ್ರೀಮಿಯಮ್ಸ್ ನ ಕಟ್ಬೋದು, ಹಾಫ್ ಇಯರ್ಲಿ, ಆನ್ಯುವಲಿ ಮತ್ತೆ ಮಂತ್ಲಿ, ರೈಟ್. ಸೊ ಹೀಗೆ ಸೊ ಇಲ್ಲಿ ಆಲ್ಸೋ ಅವೈಲೇಬಲ್ ವಿತ್ POS ಅಂತಿದೆ. POS ಪಾಲಿಸಿ ಸರೆಂಡರ್ ಏನೋ ಗೊತ್ತಿಲ್ಲ. ಓಕೆ, ರೈಟ್.
ಸೊ ಇಲ್ಲಿ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಅಗೇನ್ 12 ಇಯರ್ಸ್ ಹೋಗುತ್ತೆ, ಇಲ್ಲಿ 65 ಇಯರ್ಸ್ ಇದೆ, ರೈಟ್. ಅಲ್ಲಿ 75 ಇಯರ್ಸ್ ಮ್ಯಾಕ್ಸಿಮಮ್ ಬರ್ತಿತ್ತು, ಇಲ್ಲಿ 65 ಇಯರ್ಸ್ ಬರುತ್ತೆ. ಉಳಿದಂತ ಎಲ್ಲಾ ಕಂಡೀಷನ್ಸ್ ಏನಿದೆ ಅದು ಕೂಡ ಆಪ್ಷನ್ ಇದೆ. ಮಿನಿಮಮ್ ಆನ್ಯುವಲ್ ಪ್ರೀಮಿಯಂ ಒಂದು 50,000 ಇದೆ, ಮ್ಯಾಕ್ಸಿಮಮ್ ಒಂದು ಬೋರ್ಡ್ ಅಪ್ರೂವಲ್, ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ ಆನ್ ಡೆತ್ ಬಂದು 25 lakhs ಸಿಗುತ್ತೆ ಇದರಲ್ಲಿ, ಅದಕ್ಕಿಂತ ಹೆಚ್ಚಿಗೆ ಸಿಗೋದಿಲ್ಲ. ಪ್ರೀಮಿಯಂ ಪೇಯಿಂಗ್ ಫ್ರೀಕ್ವೆನ್ಸಿ ಹಾಫ್ ಇಯರ್ಲಿ ಮಂತ್ಲಿ. ಸೊ ಈ POS ಆಪ್ಷನ್ ಅಲ್ಲಿ ಹೋದ್ರೆ ಸೊ ಮ್ಯಾಕ್ಸಿಮಮ್ 25 lakhs ಕವರೇಜ್ ಸಿಗುತ್ತೆ ಅಂತ ಹೇಳ್ತಿದೆ, ರೈಟ್. ಹಾಗಿದ್ರೆ ಬನ್ನಿ ಇದನ್ನ ಸ್ಯಾಂಪಲ್ ಇಲ್ಲುಸ್ಟ್ರೇಷನ್ಸ್ ಪ್ರಕಾರ ಹೇಗೆಲ್ಲ ಈ ಪಾಲಿಸಿ ಯೂಸ್ ಆಗುತ್ತೆ ಅಥವಾ ವರ್ಕೌಟ್ ಆಗುತ್ತೆ ಅಂತ ನೋಡೋಣ. ಸೊ ಚಾರ್ಟ್ ಅಲ್ಲಿ ನೋಡ್ತಿರೋ ಹಾಗೆ ಇದು ಈಸಿಲಿ ಅಂಡರ್ಸ್ಟ್ಯಾಂಡಬಲ್, ಬಟ್ ಆದ್ರೂ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಗೆಟ್ ಇನ್ಕ್ರೀಸಿಂಗ್ ಗ್ಯಾರಂಟೆಡ್ ಇನ್ಕಮ್ ಫಾರ್ 30 years ಅಂತಿದೆ. ಈ ಆಪ್ಷನ್ ಪ್ರಕಾರ ಎವ್ರಿ ಇಯರ್ 5% ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಗ್ಯಾರಂಟೆಡ್ ಇನ್ಕಮ್. ಸೊ ಮೊದಲನೇದು 99,000 ಇಂದ ಸ್ಟಾರ್ಟ್ ಆದ್ರೆ 1,04,000 ಸ್ಟಾರ್ಟ್ ಆಗುತ್ತೆ, 1,09,000 ಹೀಗೆ. ಬಟ್ ಇಲ್ಲಿ ಕಟ್ಬೇಕಾಗಿರುವಂತದ್ದು ಪ್ರೀಮಿಯಂ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕಟ್ಟಬೇಕು, 12 ವರ್ಷ ಕಟ್ಬೇಕಾಗಿ ಬರುತ್ತೆ. ಈ ಪ್ರೀಮಿಯಂ ಕೂಡ ನನ್ನ ಪ್ರಕಾರ GST ನ ಎಕ್ಸ್ಕ್ಲೂಡ್ ಮಾಡಿ ಹೇಳ್ಬೇಕಾಗಿ ಬರುತ್ತೆ. ಈ 1 lakh ಏನಿದೆ ಎಕ್ಸ್ಕ್ಲೂಡೆಡ್ ಪ್ರೀಮಿಯಂ, GST ಎಕ್ಸ್ಕ್ಲೂಡ್ ಆಗಿರುವಂತ ಪ್ರೀಮಿಯಂ. ಸೊ 1 lakh 12 years ಪೇ ಮಾಡಿದ್ರೆ ಟೋಟಲ್ ಪೇ ಔಟ್ ಬಂದು 12 years ಆಗುತ್ತೆ. July 1, 2037. ಸೊ 2 years ವೇಟಿಂಗ್ ಪೀರಿಯಡ್ ಇದೆ. ಸೊ 3 years ವೇಟಿಂಗ್ ಪೀರಿಯಡ್ ಇದೆ. July 1st 2038 ಇಂದ ಪ್ರತಿ ವರ್ಷ 99,000 ರೂಪಾಯಿ ಬರುತ್ತೆ ಮಿನಿಮಮ್. ಅದಕ್ಕೆ ಪ್ರತಿ ವರ್ಷ 5% ಇನ್ಕ್ರೀಸ್ ಆಗೋ ರೀತಿಯಲ್ಲಿ 5% ಆನ್ ದಿ SB. ಸೊ ಆಡ್ ಆಗ್ತಾ 99,000, 1,04,000, 1,09,000 ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗ್ತೈತೆ. ಅಲ್ಲಿಂದ ಇವರಿಗೆ ಸೊ 12 ವರ್ಷ ಆಲ್ರೆಡಿ ಪ್ರೀಮಿಯಂ ಕಟ್ಟಿರ್ತಾರೆ. ಸೊ 3 ವರ್ಷ ವೇಟಿಂಗ್ ಪೀರಿಯಡ್ ಇದೆ. ಅಲ್ಲಿಂದ ನೆಕ್ಸ್ಟ್ ಮತ್ತೆ 15 ವರ್ಷ ಪೇ ಔಟ್ ಸಿಗುತ್ತೆ. ಸೊ ಈ ಪೇ ಔಟ್ ಅಲ್ಲಿ 2,42,000 ಗಂಟ ಇನ್ಕೇಸ್ ಆಗುತ್ತೆ. ಇನ್ ಕೇಸ್ ಆಫ್ ಡೆತ್ ಆಫ್ ದಿ ಲೈಫ್ ಅಶ್ಯೂರ್ಡ್ ಡ್ಯೂರಿಂಗ್ ದ ಇನ್ಕಮ್ ಪೀರಿಯಡ್, ಗ್ಯಾರಂಟೆಡ್ ಬೆನಿಫಿಟ್ಸ್ ಕಂಟಿನ್ಯೂ ಟು ನಾಮಿನಿ. ಸೊ PPT ಟರ್ಮ್ ಅಲ್ಲಿ ಏನಾದ್ರು ಡೆತ್ ಆದ್ರೆ ಡೆತ್ ಕವರೇಜ್ ಏನಿದೆಯೋ ಆ ಡೆತ್ ಕವರೇಜ್ ನ ಪೇ ಮಾಡ್ತಾರೆ. ಲಂಸಮ್ ಅಮೌಂಟ್ ಏನಿದೆ ಅದನ್ನ ಪೇ ಮಾಡ್ತಾರೆ. ಸೊ PPT ಮುಗಿದ ಮೇಲೆ ಇನ್ಕಮ್ ಬೆನಿಫಿಟ್ ಬರುವಂತ ಟೈಮಲ್ಲಿ ಏನಾದ್ರು ಡೆತ್ ಆದ್ರೆ ಸೊ ಬೆನಿಫಿಟ್ಸ್ ಏನ್ ಬರ್ಬೇಕಿತ್ತಲ್ಲ ಅದು ಹಾಗೆ ನಾಮಿನಿಗೆ ಕಂಟಿನ್ಯೂ ಆಗುತ್ತೆ. The above example is for the age of 40 years, male, 100% money back, where low cover income booster has not been opted. So insurance coverage ಕಡಿಮೆ ಇರಲಿ ಅನ್ನೋದನ್ನ ಆಪ್ಟ್ ಮಾಡಲಿಲ್ಲ. ಸೊ ನಾರ್ಮಲ್ ಆಗಿ ಜನರಲ್ ಕವರೇಜ್ ಏನ್ ಬೇಕೋ ಆ ಕವರೇಜ್ ಸಿಗುವಂತ ಆಪ್ಷನ್ ಮುಖಾಂತರ ಆಪ್ಟ್ ಮಾಡ್ತಿದ್ದಾರೆ. ಸ್ನೇಹಿತರೆ ಟೋಟಲ್ ಪಾಲಿಸಿ ಟರ್ಮ್ ಬಂದು 30 years ಇರುತ್ತೆ. ಸೊ 12 years ಪ್ರೀಮಿಯಂ ಪೇ ಮಾಡ್ತಾರೆ, 3 years ವೇಟಿಂಗ್ ಪೀರಿಯಡ್ ಇರುತ್ತೆ, ಫರ್ದರ್ 15 years ಲಂಸಮ್ ಅಮೌಂಟ್ ನ ಪೇ ಮಾಡ್ತಾರೆ. ಸೊ ಹೀಗೆ ಟೋಟಲ್ 30 years ಅಲ್ಲಿ ಈ ಬೆನಿಫಿಟ್ ಸ್ಟಾಪ್ ಆಗುತ್ತೆ. ಸೊ July 1, 2023 ಪಾಲಿಸಿ ಸ್ಟಾರ್ಟ್ ಮಾಡಿದ್ರೆ 34 ತನಕ ಪ್ರೀಮಿಯಂ ಪೇ ಮಾಡ್ತಾರೆ. ಆಮೇಲೆ July 1, 2038 ಇಂದ ಸೊ ವರ್ಷದ ಬಿಗಿನಿಂಗ್ ಅಲ್ಲೇನೆ ಗ್ಯಾರಂಟೆಡ್ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 35, 36, 37 3 years ಡೆಫರ್ಮೆಂಟ್ ಪೀರಿಯಡ್ ಇದರಲ್ಲಿ ಕಾಣಿಸ್ತಿದೆ. ಇದು ಮೊದಲನೇ ಆಪ್ಷನ್. ಸೊ ಇನ್ಕ್ರೀಸಿಂಗ್ ಇನ್ಕಮ್ ಆಪ್ಷನ್ ಅಂತ ಕರೀತಾರೆ ಇದಕ್ಕೆ. ಇದ್ರ ಪ್ರಕಾರ ಹೋದ್ರೆ ಪ್ರತಿ ವರ್ಷ 5% ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಎರಡನೇ ಆಪ್ಷನ್ಗೆ ಅಂತ ಬಂದ್ರೆ ಸಿಮಿಲರ್ ಎಕ್ಸಾಂಪಲ್, ಏಜ್ 40 years, ಮೇಲ್, ಪೇಯಿಂಗ್ 1 lakh ಫಾರ್ ಸೆಲೆಕ್ಟೆಡ್ ಪೀರಿಯಡ್. ಸೊ ಇಲ್ಲಿ ಗ್ಯಾರಂಟೆಡ್ ಇನ್ಕಮ್ ಫಾರ್ 5 years, 7 years, 10 years, 12 years, 15 ಹೀಗೆ ಡಿಫರೆಂಟ್ ಪ್ರೀಮಿಯಂ ಆಪ್ಷನ್ ಅಲ್ಲಿ ಗ್ಯಾರಂಟೆಡ್ ಇನ್ಕಮ್ ಸಿಗುತ್ತೆ. ಯಾವ ಮೋಡ್ ಸೆಲೆಕ್ಟ್ ಮಾಡ್ತಾರೋ ಆ ಮೋಡ್ ಪ್ರಕಾರ ಹೋಗೋದು. ಸೊ 1 lakh ಇಲ್ಲೂ ಕೂಡ ಫ್ಯೂ ಇಯರ್ಸ್ ಪೇ ಮಾಡ್ತಾರೆ ಅಂತಂದ್ರೆ 2023, 2024 ಪೇ ಪ್ರೀಮಿಯಂ ಫಾರ್ ಫ್ಯೂ ಇಯರ್ಸ್. ಇನ್ ಕೇಸ್ ಆಫ್ ಡೆತ್ ಆಫ್ ದ ಲೈಫ್ ಅಶ್ಯೂರ್ಡ್ ಡ್ಯೂರಿಂಗ್ ದ ಪಾಲಿಸಿ ಟರ್ಮ್, ಲಂಸಮ್ ಪೇಮೆಂಟ್ ಏನ್ ಲಂಸಮ್ ಅಮೌಂಟ್ ಬರ್ಬೇಕಿತ್ತು ಡೆತ್ ಕವರೇಜ್ ಅದು ಇಮಿಡಿಯೇಟ್ ನ ಸೆಟಲ್ ಮಾಡ್ತಾರೆ. ಸೊ ಇನ್ ಕೇಸ್ ಆಫ್ ಡೆತ್ ಆಫ್ ದ ಲೈಫ್ ಅಶ್ಯೂರ್ಡ್ ಡ್ಯೂರಿಂಗ್ ಇನ್ಕಮ್ ಪೀರಿಯಡ್, ಗ್ಯಾರಂಟೆಡ್ ಬೆನಿಫಿಟ್ಸ್ ಕಂಟಿನ್ಯೂ ಟು ನಾಮಿನಿ. ಸೊ ಇಲ್ಲಿ ಇನ್ಕ್ರೀಸಸ್ ಎವ್ರಿ ಇಯರ್ ಅಟ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್. ಸೊ ಈ ಆಪ್ಷನ್ ಹೋದ್ರೆ ನೀವು 5% ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಮುಖಾಂತರ ಇನ್ಕ್ರೀಸ್ ಆಗುವಂತ ಆಪ್ಷನ್ ಇದೆ. ಸೊ ಇಲ್ಲಿ 5 years ಟರ್ಮ್ ತಗೊಬಹುದು, 7 years ಟರ್ಮ್ ತಗೊಬಹುದು, 10 years ತಗೊಬಹುದು. ಇದ್ರ ಬೇಸಿಸ್ ಮೇಲೆ ನಿಮ್ಗೆ ಬರುವಂತ ಪೇ ಔಟ್ ಏನಿದೆ ಆ ಪೇ ಔಟ್ ಡಿಸೈಡ್ ಆಗುತ್ತೆ. ಸೊ ಇಲ್ಲಿ ಫಿಕ್ಸ್ಡ್ ಅಂತಿಲ್ಲ, ನೀವು ಯಾವ ಟರ್ಮ್ ತಗೊಳ್ತೀರಾ, ಪ್ರೀಮಿಯಂ ಕಟ್ಟುವಂತ ಟರ್ಮ್ ಏನಿದೆ ಮತ್ತೆ ಗ್ಯಾರಂಟೆಡ್ ಇನ್ಕಮ್ ಬರುವಂತ ಟರ್ಮ್ ಏನಿದೆ ಆ ಟರ್ಮ್ ಬೇಸಿಸ್ ಮೇಲೆ ಮೊದಲನೇ ತೋರಿಸಿರುವಂತ ಚಾರ್ಟ್ ಪ್ರಕಾರ ಏನ್ ಡಿಸೈಡ್ ಮಾಡ್ತಿರೋ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನೀವು ಪೇ ಮಾಡಿರುವಂತ ಅಮೌಂಟ್ ಮತ್ತೆ ಬರ್ಬೇಕಾಗಿರೋ ಪ್ರಾಫಿಟ್ ನ ಡಿವೈಡ್ ಮಾಡಿ ಕ್ಲಿಯರ್ ಮಾಡುವಂತ ಆಪ್ಷನ್ ಅಲ್ಲಿ ರೈಟ್ ಕ್ಲಿಯರ್ ಮಾಡ್ತಾರೆ. ಸೊ ಇಲ್ಲಿ ಡೆಫರ್ಮೆಂಟ್ ಪೀರಿಯಡ್ ಬಂದು
2 years deferment period ಇರುತ್ತೆ. ಪಾಲಿಸಿ ಟರ್ಮ್ ಮ್ಯಾಕ್ಸಿಮಮ್ 30 years ಅಲ್ಲಿ ಕವರ್ ಆಗುತ್ತೆ. ಸೊ ಇನ್ನೊಂದು ಆಪ್ಷನ್ ಗೆ ಅಂತ ಬಂದ್ರೆ choose any percentage from 0% to 100%. So choose at receive increasing or level to income. ಎರಡು ಆಪ್ಷನ್ ಇದೆ ಇದರಲ್ಲಿ. 0% ಸೆಲೆಕ್ಟ್ ಮಾಡಬಹುದು ಅಥವಾ 100% ಕೂಡ ಪೇ ಔಟ್ ಬರಲಿ ಅನ್ನೋ ರೀತಿಯಲ್ಲಿ ಸೆಲೆಕ್ಟ್ ಮಾಡಬಹುದು. ಸೊ ಇಲ್ಲೂ ಕೂಡ ಪ್ರೀಮಿಯಂ ಕಟ್ಟುವಂತದ್ದು ಲಿಮಿಟೆಡ್ ಪ್ರೀಮಿಯಂ ಟರ್ಮ್ ಪ್ರಕಾರ ಹೋಗುತ್ತೆ. ಅದರ ಪ್ರಪೋರ್ಷನೇಟ್ ಆಗಿ ಪರ್ಸೆಂಟೇಜ್ ಏನ್ ಡಿಸೈಡ್ ಮಾಡ್ತೀರಾ ಆ ಪೋರ್ಷನ್ ಆಫ್ ದಿ ಅಮೌಂಟ್ ನ ಪರ್ಟಿಕ್ಯುಲರ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಆ ಪಾಲಿಸಿ ಹೋಲ್ಡರ್ಗೆ ಪೇ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಡೆತ್ ಬೆನಿಫಿಟ್ ಡ್ಯೂರಿಂಗ್ ದ ಪಾಲಿಸಿ ಟರ್ಮ್ ಏನಿದೆ ಲಂಸಮ್ ಪೇ ಮಾಡ್ತಾರೆ ಆಸ್ ಪರ್ ದ ಕ್ಲಾಸ್ ಮಿನಿಮಮ್ ಡೆತ್ ಕವರೇಜ್ ಏನಿದೆಯೋ ಹಾಗೆ. ಸೊ PPT ಆದ್ಮೇಲೆ ಏನಾದ್ರು ಡೆತ್ ಆದ್ರೆ ರಿಮೈನಿಂಗ್ ಪೇಔಟ್ಸ್ ಏನಿದೆ ಅದನ್ನ ಪೇ ಮಾಡಿ ಪಾಲಿಸಿ ಕಾಂಟ್ರಾಕ್ಟ್ ಕ್ಲೋಸ್ ಆಗುತ್ತೆ. ಓಕೆ, ಸೊ ಪರ್ಸೆಂಟೇಜ್ ಆಫ್ ಯುವರ್ ಮನಿ ಬ್ಯಾಕ್. ಇಲ್ಲಿ ಅಗೇನ್ ಇನ್ನೊಂದು ಲಾಸ್ಟ್ ಆಪ್ಷನ್ ಅಂತ ಬಂದ್ರೆ choose to receive increasing or level incomes. ಇದು ಅಷ್ಟೇ ಪ್ರೀಮಿಯಮ್ಸ್ ಆಸ್ ಯುವರ್ ಮನಿ ಬ್ಯಾಕ್. ಮನಿ ಬ್ಯಾಕ್ ಪರ್ಸೆಂಟೇಜ್ ಯೂಸ್ ಮಾಡಬಹುದು, ಅಲ್ಲಿ ಪ್ರೀವಿಯಸ್ ಅಲ್ಲಿ ಟರ್ಮ್ ಯೂಸ್ ಮಾಡ್ತಾ ಇದ್ರಿ. ಸೊ ಆ ಬೇಸಿಸ್ ಅಲ್ಲಿ ಹೋದ್ರೆ July 1, 2023 32 ವರೆಗೂ 12 years ಪೇ ಮಾಡ್ತಾರೆ. 1, 2036 ಇಂದಾನೆ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 2 ವರ್ಷ ಬಿಫೋರ್ ಸ್ಟಾರ್ಟ್ ಆಗುತ್ತೆ. 33, 34 ವೇಟಿಂಗ್, 36 ಇಂದ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ICICI Prudential Life. ಈ ಆಪ್ಷನ್ಸ್ ಇಲ್ಲಿ ಹೆಚ್ಚಿಗೆ ಬ್ರೋಚರ್ ಅಲ್ಲಿ ಡೀಟೇಲ್ಸ್ ಹೆಚ್ಚಿಗೆ ಸಿಗ್ತಾ ಇಲ್ಲ, ಆದ್ರೂ ಕೂಡ ಹೇಳೋದು ಅರ್ಥ ಆಗುತ್ತೆ. ಇಷ್ಟೊಂದು ಅರ್ಥ ಆಗುತ್ತೆ. ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ ಏಜ್ ವೈಸ್ ಕ್ಯಾಲ್ಕುಲೇಟ್ ಮಾಡಿ ಹಾಕ್ಬೇಕಾಗಿ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ನ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಕ್ಲಾಸ್ ವೈಸ್ ಕೂಡ ನಿಮ್ಗೆ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಷ್ಟೊತ್ತು ಕೊಟ್ಟಂತ ವಿಡಿಯೋ ನಿಮ್ಗೆ ಇದ್ದಂತ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದೆ ಅಂತಂದ್ರೆ ಲೈಕ್ ಮಾಡಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ನ ಕ್ಲಿಕ್ ಮಾಡೋದ್ರಿಂದ ಅಫಿಷಿಯಲ್ ಬರುವಂತ ಎಲ್ಲಾ ವಿಡಿಯೋಸ್ ನೀವು ನೋಡಬಹುದು. ಸೊ ಇದೇ ರೀತಿ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಂಪನಿಯ ಇನ್ಶೂರೆನ್ಸ್ ಪಾಲಿಸೀಸ್ ಬೇಕು ನಿಮಗೆ ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ತಾ ಹೋಗಿ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮ್ಗೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಷ್ಟೊತ್ತು ನೋಡಿದಂತ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಕಮೆಂಟ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ. ಇದರಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಅವರ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೂ ಕೂಡ ತೀರ್ಮಾನ ತಗೊಂಡು ಸರಿಯಾದಂತ ಮಾಹಿತಿ ಪಡೆದು ತೀರ್ಮಾನ ತಗೊಬಹುದು. ಬಟ್ ಈ ಪಾಲಿಸಿಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದೆ, ಕಸ್ಟಮೈಸೇಷನ್ ಮಾಡುವಂತ ಆಪ್ಷನ್ಸ್ ಜಾಸ್ತಿ ಇದೆ, ಆದ್ರೂ ಕನ್ಫ್ಯೂಷನ್ಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ನಿಖರವಾಗಿ ಅರ್ಥ ಮಾಡ್ಕೊಂಡು ಪಾಲಿಸಿನ ಫೈನಲೈಸ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿದಂತವ್ರಿಗೆ ಎಲ್ರಿಗೂ ಧನ್ಯವಾದಗಳು. ಸೊ ಕಮೆಂಟ್ ಮಾಡೋದನ್ನ ಮರೆಯೋದಿಲ್ಲ, ಶೇರ್ ಮಾಡೋದನ್ನ ಮರೆಯೋದಿಲ್ಲ ಅಂತ ಅನ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರೀತಾ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್.